ಆದ್ರೂ ನನಗೊಂದು ಡೌಟ್. ಯಾಕೆ ಲೇಟು? ಅದೇನು ನಿನ್ನ ಡೌಟು? ಅದು ಆ ವಿಜಯಾಂಬಿಕಾ ಮಿನಿಸ್ಟರ್ ಜೊತೆಲೇ ಇದ್ಕೊಂಡು ಇಷ್ಟೊಂದು ಆಟ ಆಡ್ತಾ ಇದ್ದಲ್ಲ, ಅವಳು ಇನ್ನೆಂಥ ವಿಲನ್ ಇರ್ಬೇಕು. ವಿಲನ್ನ? ಅವಮ್ಮ ವಿಲನ್ನ? ಏಯ್ ಬಾವಾ, ವಿಲನ್ನು ನಾವು. ಅವಳು ಬರೀ ಆರ್ಡರ್ ಕೊಟ್ಲು, ಆದ್ರೆ ನಾನು ಬಾರ್ಡರ್ ಕ್ರಾಸ್ ಮಾಡಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಕೈಯಲ್ಲಿ ದುಡ್ಡು, ದೌಲತ್ತು, ಗತ್ತು ಇಟ್ಕೊಂಡು ಬೇರೆಯವ್ರ ಜೀವನ ಹಾಳು ಮಾಡೋರು ನಿಜವಾದ ವಿಲನ್ಗಳಲ್ಲ. ಕೈಯಲ್ಲಿ ಕಾಸಿಲ್ದೇ ಇದ್ರು ಕಾಮಿಡಿ ಮಾಡಿಕೊಂಡು ಬೇರೆಯವರಿಗೆ ಬತ್ತಿ ಇಟ್ಕೊಂಡು ಬದುಕ್ತೀವಲ್ಲ, ನಾವು ನಿಜವಾದ ವಿಲನ್ಗಳು. ಈ ಕಾಂತಮ್ಮ ಇಲ್ಲ ಅಂದಿದ್ರೆ ಅವಳ ಪ್ಲಾನ್ಗಳೆಲ್ಲ ಗುರ್ತೇ ಸಿಗದ ಊಟಗಳಾಗುತ್ತೆ. ನೀನು ಎಷ್ಟೇ ಮಸಾಲೆ ಹಾಕಿದ್ರು ಊಟಕ್ಕೆ ಉಪ್ಪು ಹಾಕಿದ್ರೇನೆ ರುಚಿ. ಹಾಗೆ ಅವಳು ಎಂತೆಂತ ಐಡಿಯಾ ಹಾಕಿದ್ರು ಈ ಕಾಂತಮ್ಮ ಕಣ್ ಬಿಟ್ರೇನೆ ಅವಳ ಐಡಿಯಾಗಳು ಗೆಲ್ಲೋದು. ಅದೆಲ್ಲ ಸರಿ, ನಾವು ವಿಜಯಾಂಬಿಕಾಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಅಪ್ಪಿತಪ್ಪಿ ನಾವು ಸಿಕ್ಕಾಕೊಂಡ್ಬಿಟ್ಟೆ. ಮುಚ್ಚು ಬಾಯಿ ಅಪಶಕನ. ಹಾಗಲ್ವೇ ಈ ಶ್ರಾವಣಿ ಸುಬ್ರಹ್ಮಣ್ಯ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಆ ವಿಜಯಾಂಬಿಕನ ಸದೆ ಬಡಿಬೇಕು ಅಂತ ಹೇಳ್ತಾ ಇದ್ರು, ಅವನ್ನ ಸುಮ್ಮನೆ ಬಿಡಬಾರ್ದು ಅಂತ ಮಾತಾಡ್ಕೋತಾ ಇದ್ರು. ಈ ವಿಜಯಾಂಬಿಕನ್ನೇ ಸದೆ ಬಡಿಬೇಕು ಅಂತ ಹೇಳ್ತಿರುವಾಗ ನಾವೇನಾದ್ರೂ ಅಪ್ಪಿ ತಪ್ಪಿ ಸಿಕ್ಕಾಕಟ್ರೆ ಸುಮ್ಮನೆ ಬಿಡ್ತಾರ? ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ಬಾವ. ಈ ಜಗತ್ನಲ್ಲಿ ದುಡ್ಡಿರೋನೇ ದೊಡ್ಡ ಮನುಷ್ಯ. ದುಡ್ಡೊಂದಿದ್ರೆ ತಪ್ಪು ಮಾಡಿದವನು ತಪ್ಪಿಸ್ಕೋಬಹುದು, ಕೊಲೆ ಮಾಡಿದವನು ಕೂಲಾಗಿರ್ಬೋದು. ಹೌದು ಹೌದು, ದುಡ್ಡೇ ದೊಡ್ಡಪ್ಪ. ಆದ್ರೆ ನಮ್ಮೆಚ್ಚರಿಕೆ ನಾವಿರ್ಬೇಕು. ಕೈಯಲ್ಲಿ ದುಡ್ಡಿದ್ರೆ ನಿಲ್ಲಲ್ಲ, ಹೆಡ್ಡು ತಲೆ ತಿರುಗಬಾರ್ದಲ್ವಾ? ಎಲ್ಲಿ ಬಿಡ್ತೀಯ ನಿನ್ನ ಮಿಡ್ಲ್ ಕ್ಲಾಸ್ ಬುದ್ಧಿನ? ಹೋಗ ಬಿತ್ಕೋ, ಹೋಗ ಒಳಗೆ. ಜೈ ಬಳಂಗ ಮತ್ಸ್ಯ ಮಹಾಗುರುವೆ. ತೊಲಗೋ.